ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ತರಗತಿಯಲ್ಲಿ ನಾವೇನು ನೋಡೋಣ ಅಂದ್ರೆ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಿ 18,000 ಶಿಕ್ಷಕರ ನೇಮಕಾತಿ ಅಂತ. ಯಾವ ಆಧಾರದ ಮೇಲೆ ನಾವು ಆ ರೀತಿ ತಮ್ಮನೇನನ್ನು ನಿರ್ಮಾಣ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಈ ಒಂದು ತರಗತಿಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಯಾರ್ಯಾರು ಹೊಸದಾಗಿದ್ದೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಬೇಕಾದ್ರೆ ಅದರ ಹಿನ್ನೆಲೆಯನ್ನು ದಾಖಲೆಯನ್ನು ಇಟ್ಕೊಂಡು ನಾವು ಮಾತಾಡ್ತಾ ಇರ್ತೀವಿ. ಒಂದು, ಯಾರೆಲ್ಲ ಈಗ ಶಿಕ್ಷಕರ ನೇಮಕಾತಿಯ ಬಗ್ಗೆ ಇಂಟ್ರೆಸ್ಟ್ ಇದೆ ಅಥವಾ ಸ್ಟಡಿಯನ್ನು ಮಾಡ್ತಾ ಇದ್ದೀರಿ, ದಯವಿಟ್ಟು ನೀವು ಸ್ಟಡಿಯನ್ನು ಮಾಡಿರಿ ಅನ್ನೋ ಕಾರಣಕ್ಕಾಗಿ, ನಿಮಗೆ ಒಂದು ಭರವಸೆ ಬರಲಿ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ತೆಗೆದುಕೊಂಡು ಬರ್ತಾ ಇರ್ತೀವಿ. ಸ್ನೇಹಿತರೆ, ನಿಮ್ಮ ಪರೀಕ್ಷೆ ತಯಾರಿ ಹೇಗಿರಬೇಕು ಅಂತಂದರೆ ಹಂತ ಹಂತವಾಗಿ ನೀವು ಸ್ಟಡಿಯನ್ನು ಮಾಡ್ತಾ ಹೋಗಬೇಕು. ಆಲ್ರೆಡಿ ಸಿಲೆಬಸ್ ನಿಮ್ಮ ಕಡೆ ಇರುವಂಥದ್ದು, ಯಾರಿಗೆ ಗೊತ್ತಿಲ್ಲ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಲೆಬಸ್ ಇರುವಂಥದ್ದು. ಇದರ ಜೊತೆಗೆ ಈ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಏನು ಮಾಡಿದ್ದಾರೆ ಸ್ನೇಹಿತರೆ, ಬಿಡಿಸಿರುವಂಥದ್ದು. ಯಾರಿಗೆಲ್ಲ ಅವಶ್ಯಕತೆ ನೀವು ಒಂದು ಸಾರಿ ಚೆಕ್ ಮಾಡ್ಕೋಬೋದು. ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಗೊಂದಲ ಮೂಡುವ ರೀತಿಯಲ್ಲಿ ಕೊಡೋದಿಲ್ಲ. ನಾವು ಬಾಯಿ ಮಾತಿನಿಂದ ಕ್ಲಾಸನ್ನು ಹೇಳೋದಿಲ್ಲ. ಆಧಾರವನ್ನು ಇಟ್ಟುಕೊಂಡು ತಮಗೇನು ಮಾಡ್ತೀವಿ ಅಂತಂದ್ರೆ ಈ ವಿಚಾರವನ್ನು ಪ್ರಸ್ತುತಪಡಿಸ್ತಾ ಇರ್ತೀವಿ. ಅದೇ ರೀತಿಯಾಗಿ ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡೋಣ ಅಂತಂದ್ರೆ, ನೋಡಿ, ಖಾಲಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟು, ಹೌದಾ, ಯಾವ ರೀತಿ ತುಂಬ್ಕೊತಾರೆ, ಕೌನ್ಸ್ಲಿಂಗ್ ಹೇಗೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆನೂ ಕೂಡ ನಾವು ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಿ ದಯವಿಟ್ಟು ನೀವು ಪ್ರಿಪರೇಷನ್ ಮಾಡಿಕೊಡ್ರಿ. ಈಗ ನೋಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರು 1 to 5 ಕೂಡ ಕರೀತಾರೆ. ಅದೇ ರೀತಿ GPSTR 6 ಇಂದ 8 ಕರೀತಾರೆ. ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯನ್ನು ಕೂಡ ಮಾಡಿಕೊಳ್ಳಲಾಗ್ತದೆ. ಅದರ ಜೊತೆಗೆ PU ಕಾಲೇಜ್ ಶಿಕ್ಷಕರ ಉಪನ್ಯಾಸಕರ ನೇಮಕಾತಿಯನ್ನು ಕೂಡ ಮಾಡುವಂಥದ್ದು. ಸೊ ಇಷ್ಟೆಲ್ಲ ನೇಮಕಾತಿ ಮಾಡೇ ಮಾಡ್ತಾರೆ. 100% ಇದು ಗ್ಯಾರಂಟಿಯ ಮೂಲಕ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಪ್ರಾಥಮಿಕ ಪ್ರೌಢ ವಿಭಾಗದಲ್ಲಿ ಇರ್ತಕ್ಕಂಥದ್ದನ್ನು ನೋಡೋಣ. ತಾವಿಲ್ಲಿ ಗಮನಿಸ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗ ಅಂತ ಹೇಳಿ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಒಂದನೇದೇನು ಹೇಳ್ತಾರೆ ಅಂದರೆ, ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರ ವೃಂದದಿಂದ ಗ್ರೂಪ್ ಬಿ ಮುಖ್ಯ ಶಿಕ್ಷಕ ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ ಅಂತ ಕೇಳಿದ್ದಾರೆ. ಅಂದರೆ ಯಾರಿಗೆ ಪ್ರಮೋಷನ್ ನೀಡಬೇಕು ಅವ್ರ ಬಗ್ಗೆ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ, ಮೈಸೂರು ವಿಭಾಗದಲ್ಲಿ 131 ಖಾಲಿ ಹುದ್ದೆಗಳು ಮತ್ತು ಬೆಂಗಳೂರು ವಿಭಾಗದಲ್ಲಿ ಒಟ್ಟು 155 ಖಾಲಿ ಹುದ್ದೆಗಳು ಮುಂಬಡ್ತಿ ನೀಡುವ ಸಂಬಂಧ ದಿನಾಂಕ 10/12 ಮತ್ತು 11/12 ಕೌನ್ಸಿಲಿಂಗ್ ನಿಗದಿಪಡಿಸಲಾಗಿದೆ. ಇದು ಯಾಕೆ ನಮ್ಗೆ ಇಂಪಾರ್ಟೆಂಟು ಅಂತಂದರೆ, ಇದಾದ ಮೇಲೇ ಉಳಿದಿರ್ತಕ್ಕಂಥ ಪೋಸ್ಟನ್ನು ಅವ್ರು ಏನು ಮಾಡ್ತಾರೆ ಅಂದರೆ ಕಾಲ್ ಫಾರ್ಮನ್ನು ಮಾಡ್ತಾರೆ. ಹೌದ್ರಿ, ಪ್ರಮೋಷನ್ಗೆ ಅಲ್ಲಿ ಏನು ಮಾಡಿದ್ದಾರೆ, ಕೌನ್ಸಿಲಿಂಗ್ ಡೇಟನ್ನು ನಿಗದಿಪಡಿಸಿದ್ದಾರೆ. ಅದನ್ನು ತಾವು ಗಮನಿಸಿದ್ರಿ. ಇನ್ನು ನಂತರ ನೋಡಿ, ಎರಡನೇ ಇದೆ ನೋಡಿ, ಅನುದಾನಿತ ಪ್ರೌಢಶಾಲೆಗಳಲ್ಲಿ ವಿವಿಧ ಕಾರಣಗಳಿಂದ ಖಾಲಿ ಇರುವ ಬೋಧಕ ಮತ್ತು ಬೋಧಕ ಹುದ್ದೆಗಳ ನೇಮಕಾತಿ ಅಂತ ಕೊಟ್ಟಿದ್ದಾರೆ. ಯಾರೆಲ್ಲ ಎಡಿಡ್ ಸ್ಕೂಲ್ಗೆ ಅಥವಾ ಅನುದಾನಿತ ಪ್ರೌಢಶಾಲೆಗಳಿಗೆ ಅಪ್ಲೈ ಮಾಡ್ತಾ ಇದ್ದೀರಿ ಅಂತಂದರೆ, ನಿಮಗೊಂದು ವಿಡಿಯೋನ ನಾನು ಆಲ್ರೆಡಿ ಮಾಡಿ ಬಿಟ್ಟಿದ್ದೀನಿ. ಅದು ಬೇಡ ಅಂತಂದರೆ ಇನ್ನೂ ಕ್ಲಿಯರ್ ಆಗಿ ಮಾಡಿ ಒಂದು ಬಿಡಿ ಅಂತಂದರೆ, ಪ್ರೊಸೆಸ್ ಏನಿರುತ್ತೆ, ಈಗ ಅನುದಾನಿತ ಶಾಲೆಗಳಿಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಏನೆಲ್ಲ ಪ್ರೊಸೆಸ್ ಇರುತ್ತೆ ಅಂತಕ್ಕಂಥದ್ರ ಬಗ್ಗೆ ವಿಡಿಯೋ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿರಿ. ಈ ವಿಡಿಯೋ ಕೆಳಗಡೆ ಕಮೆಂಟ್ ಆನ್ ಇರುತ್ತದೆ, ಓಕೆನಾ. ಮತ್ತು ನಿಮ್ಮ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಈಗ ಕಮೆಂಟನ್ನು ಮಾಡ್ಬೋದು. ಮತ್ತು ಇದನ್ನು ನಿಮ್ಮ ಸ್ನೇಹಿತರಿಗೆ ಹೆಚ್ಚಿಗೆ ಶೇರನ್ನು ಮಾಡಿರಿ. ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸುಳ್ಳು ಮಾಹಿತಿಯನ್ನು ಇಲ್ಲಿ ಕೊಡೋದಿಲ್ಲ, ಓಕೆನಾ. ನಮ್ಮ ಚಾನಲಲ್ಲಿ ಎಕ್ಯುರೇಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಮಾತ್ರ ನೀಡ್ತೀವಿ. ಅದು ಏನು ಈ ರೀತಿಯಾಗಿರ್ತಕ್ಕಂಥ ನಿಮ್ಮ ಸರ್ಕಾರದ ಏನು ಇದು ಇರುತ್ತಲ್ಲ, ಅದನ್ನು ನಾವು ಇಲ್ಲಿ ನಿಮಗೆ ತೋರಿಸ್ಬಿಟ್ಟೆ ಹೇಳ್ತಾ ಇರೋದು, ಓಕೆನಾ. ಇಲ್ಲಿ ಅನುದಾನಿತ ಶಾಲೆಗಳಲ್ಲಿ ವಿವಿಧ ಕಾರಣಗಳಿಂದ ಖಾಲಿ ಇರುವ ಬೋಧಕ ಮತ್ತು ಹುದ್ದೆಗಳ ನೇಮಕಾತಿ ಬಗ್ಗೆ ನೋಡಿ, ಸ್ವಲ್ಪ ದಿನದಲ್ಲಿ ನಾನು ಇದು ಅನುದಾನಿತ ಶಾಲೆಗಳಲ್ಲಿ ಹೇಗೆ ಅಪ್ಲೈ ಮಾಡ್ಬೋದು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ರೀ. ಅಪ್ಲೈ ಮಾಡ್ಬೇಕಂತಂದ್ರೆ 2 ಸೆಟ್ ನೀವು ಏನು ಮಾಡ್ಬೇಕು, ಜೆರಾಕ್ಸನ್ನು ಮಾಡ್ಕೋಬೇಕಾಗಿರುತ್ತೆ. DD5 ಒಂದು ಕಳಿಸ್ಬೇಕಾಗಿರುವಂಥದ್ದು, ಒಂದು ಸ್ಕೂಲಿಗೆ ಕಳಿಸ್ಬೇಕಾಗಿರುವಂಥದ್ದು, DDಯನ್ನು ಹೇಗೆ ಕಟ್ಟಬೇಕು ಮತ್ತು ಯಾವ ರೀತಿಯಲ್ಲಿ ಬರೀಬೇಕು, ಆಮೇಲೆ ನೀವು ಲೆಟ್ರನ್ನು ಯಾವ ರೀತಿ ಬರೀಬೇಕು, ಅದನ್ನು ಪೋಸ್ಟ್ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಕೆಲವರಲ್ಲಿ ಗೊಂದಲ ಇರುತ್ತೆ. ಅದಾದಮೇಲೆ ಸ್ಕೂಲಲ್ಲಿ ಯಾವ ರೀತಿ ಇಂಟರ್ವ್ಯೂವನ್ನು ತೆಗೆದುಕೊಳ್ತಾರೆ, ಯಾವ ರೀತಿ ನಿಮ್ಗೆ ಲಿಸ್ಟ್ ಔಟ್ ಮಾಡ್ತಾರೆ, ಆಮೇಲೆ ಯಾವ ರೀತಿ
ಫೈನಲ್ಗೆ ನಿಮ್ಗೆ ಲಿಸ್ಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಮಾಹಿತಿಯನ್ನು ಕೊಡ್ತೀನಿ. ಯಾವುದು ಅನುದಾನಿತ ಪ್ರೌಢಶಾಲೆ ಆಗಿರಲಿ, ಅನುದಾನಿತ ಪ್ರಾಥಮಿಕ ಶಾಲೆ ಆಗಿರಲಿ, ಅಥವಾ PU ಕಾಲೇಜ್ ಲೆಕ್ಚರ್ ಆಗಿರಲಿ, ಅನುದಾನಿತರ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು. 2015ರಿಂದ ಇಲ್ಲಿವರೆಗೆ ಯಾವುದೇ ರೀತಿಯಾಗಿರ್ತ ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರನ್ನು ತುಂಬಿಕೊಂಡಿರುವುದಿಲ್ಲ. ಸೊ ಈ ಸಂಬಂಧ ಆನ್ಲೈನ್ ತಂತ್ರಾಂಶವನ್ನು ಅಭಿವೃದ್ಧಿಯನ್ನು ಪಡಿಸಲಾಗಿದೆ ಅಂತ ಕೇಳಿದ್ದಾರೆ. ಪ್ರಸ್ತುತ ಆಡಳಿತ ಮಂಡಳಿಯಲ್ಲಿ ಖಾಲಿಯಿರುವ ಹುದ್ದೆಗಳನ್ನು ರೋಸ್ಟರ್ನಂತೆ ಭರ್ತಿ ಮಾಡಿಕೊಳ್ಳಲು ಆನ್ಲೈನ್ ತಂತ್ರಾಂಶ 2ನೇ ಹಂತದಲ್ಲಿ ಮಾಹಿತಿಯನ್ನು ಇಂದೀಕರಣ ಮತ್ತು ಪ್ರಸ್ತಾವನೆ ಸಲ್ಲಿಕೆಯ ಕಾರ್ಯ ಪ್ರಗತಿಯಲ್ಲಿದೆ. ಈ ಕುರಿತು ನಿಯಮಾನುಸಾರ ನೇಮಕಾತಿ ಮಾಡಿಕೊಳ್ಳಲು ಆಡಳಿತ ಮಂಡಳಿಯ ಅನುಮತಿಯನ್ನು ನೀಡಲಾಗಿದೆ. ಸೊ ಒಂದನೇ ಪಾಯಿಂಟ್ ನೋಡಿದ್ವಿ, ಶಿಕ್ಷಕರ ಬಡ್ತಿಯನ್ನು ನೋಡಿದ್ವಿ, ಮುಂಬಡ್ತಿಯನ್ನು ನೋಡಿದ್ವಿ. ಇಲ್ಲಿ ಏನು ನೋಡಿದ್ವಿ, ಅನುದಾನಿತ ಪ್ರೌಢಶಾಲೆ ಬಗ್ಗೆ ನೋಡಿದ್ವಿ. ತಾವ್ಯಾವ ಗಮನಿಸ್ತಾ ಇದ್ದೀರಿ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ನಿಮಗೆ ಗಮನಿಸ್ಕೊಳ್ರಿ, ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇಲ್ಲಿ ನೋಡ್ರಿ, ಸರ್ಕಾರಿ ಶಿಕ್ಷಕರ ನೇಮಕಾತಿ ಕುರಿತು ಅಂತ ಕೇಳಿದ್ದಾರೆ. ನೋಡಿ, ಇದು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ 7/12/2025 ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೆಸಲಾಗಿದ್ದು, ಅಂದರೆ ಆಲ್ರೆಡಿ ಏನು ಮಾಡಿದ್ದಾರೆ, TETಯನ್ನು ಏನು ಮಾಡಿದ್ದಾರೆ, ನಡೆಸಿದ್ದಾರೆ. ಎಷ್ಟನೇ ತಾರೀಕು ನಡೆಸಿದ್ದಾರೆ, 7/12/2027 ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನಡೆಸಿದ್ದು. ಮುಂದಿನ ದಿನಗಳಲ್ಲಿ CET ಪರೀಕ್ಷೆಯನ್ನು ನಡೆಸಿದ್ದು 5267 ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ 5000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುವುದು. ಅಂತಂದರೆ ತಾವಿಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. HK ಭಾಗದಲ್ಲಿ ನೋಡಿ, HK ಭಾಗದಲ್ಲಿ 5267 HK ಹೈದರಾಬಾದ್ ಕರ್ನಾಟಕ. ಅದೇ ರೀತಿ ನಾನ್ HK ಅಂತ ಬರುತ್ತೆ. ನಾನ್ HK ಒಳಗೆ ಎಷ್ಟು ಕರಿತಾನಂದ್ರೆ 5000 ಅಂತ ಹೇಳಿದ್ದಾನೆ. ಹೌದಾ? ಇದಾದ ನಂತರ ಹೌದ್ರಿ, ಕಂಪಲ್ಸರಿ ಇನ್ನೊಂದ್ಸರಿ ನೋಡ್ಕೊಂಡ್ಬಿಡಿ. ಹೈದರಾಬಾದ್ ಕರ್ನಾಟಕ CET ಮಾಡ್ತಾನೆ ಗೊತ್ತಾ, CETಯಲ್ಲಿ ನೋಡ್ರಿ ಎಷ್ಟು ಜನಕ್ಕೆ 5267 ಕಲ್ಯಾಣ ಕರ್ನಾಟಕ ತೆಗೆದುಕೊಂಡ್ರೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ 5000 ನೇಮಕಾತಿಯನ್ನು ಮಾಡ್ಕೊಳ್ಳಲಾಗ್ತದ ಅಂತ ಹೇಳ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇನ್ನು ನಂತರ ಮುಂದುವರೆದು ಹೇಳ್ತಾರೆ, ಪ್ರಾಥಮಿಕ ಶಾಲಾ ಶಿಕ್ಷಕ ವೃಂದ ಮತ್ತು ನೇಮಕಾತಿ ನಿಯಮ ಕುರಿತು ಅಂತ ಕೇಳಿದ್ದಾರೆ. ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದ ಮತ್ತು ನೇಮಕಾತಿ ನಿಯಮ ಸಮಗ್ರ ಪರಿಶೀಲನಾ ಹಂತದಲ್ಲಿದೆ. ಅಂದರೆ ಯಾವ ರೀತಿ ನಿಮ್ಗೆ ನೇಮಕಾತಿ ಮಾಡ್ಕೋಬೇಕು ಮತ್ತು C&R ರೋಲ್ಸನ್ನು ಹೇಗೆ ರೆಡಿ ಮಾಡ್ಬೇಕಂತಕ್ಕಂಥದ್ದು ಪರಿಶೀಲನೆ ಹಂತದಲ್ಲಿದೆ. PST ಶಿಕ್ಷಕರಿಗೆ 6ರಿಂದ 7ನೇ ತರಗತಿಗಳಿಗೆ ಪಾಠ ಮಾಡಲು ಅವಕಾಶ ಮಾಡಿಕೊಡಲು ಹಾಗೂ ಸರದಿ TETಯಿಂದ ವಿನಾಯಿತಿಯನ್ನು ನೀಡಲು ಸಚಿವ ಸಂಪುಟ ಒಪ್ಪಿದೆ. ಅಂತಂದ್ರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನಾಯಿತು ಅಂದರೆ, ಪ್ರಾಥಮಿಕ ಶಾಲಾ ಶಿಕ್ಷಕರು ಯಾರ್ಯಾರು ಇದ್ದಾರೆ ಅವರು ಕಂಪಲ್ಸರಿ ಏನು ಮಾಡ್ಬೇಕ್ರಿ, TETಯನ್ನು ಪಾಸ್ ಆಗಬೇಕು ಅಂಥೇಳಿ ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಅದರ ವಿರುದ್ಧವಾಗಿ ಏನು ಮಾಡಿದ್ದಾರೆ, ಸರ್ಕಾರ ಏನು ಮಾಡಿದ್ದಾರೆ ಅಂತಂದ್ರೆ ಸದನದಲ್ಲಿ ಡಿಸ್ಕಸ್ ಮಾಡಿ ಏನು ಮಾಡಿದ್ದಾರೆ ಅಂತಂದ್ರೆ TETಯಿಂದ ಅವರಿಗೆ ವಿನಾಯಿತಿಯನ್ನು ನೀಡಿರೋ ಬಗ್ಗೆ ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಕೊನೆಯದಾಗಿ ನೋಡ್ರಿ, 2018ರ ಪೂರ್ವದಲ್ಲಿ ಪ್ರಾರಂಭಗೊಂಡ ಅನುದಾನ ರಹಿತ ಶಾಲೆಗಳ ಮಾನ್ಯತೆ ನವೀಕರಣ ಕುರಿತು ಅಂತ ಕೊಟ್ಟಿದ್ದಾರೆ. ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಬೇಡಿಕೆ ಅನ್ವಯ ಸದನ ಸಮಿತಿ ರಚಿಸಲಾಗಿದ್ದು, ಸರದಿ ಸಮಿತಿ ವರದಿ ಅನುಸಾರ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಸರ್ಕಾರದ ಮಾಹಿತಿ. ತಾವಿಲ್ಲಿ ಗಮನಿಸ್ಬೋದು. ಯಾರೆಲ್ಲ ಶಿಕ್ಷಕರು ಆಗ್ಬೇಕು ಅನ್ಕೊಂಡಿದ್ದೀರಿ, ಕಂಪಲ್ಸರಿ ಕಾಲ್ ಫಾರ್ಮ್ ಆಗುತ್ತೆ. ನೀವೇನು ಮಾಡಬೇಕು, ಓದೋದಕ್ಕೆ ತಯಾರಿಯನ್ನು ಮಾಡ್ಕೋಬೇಕು. ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ 5267 ಹುದ್ದೆಗಳನ್ನು ಏನು ಮಾಡ್ತಾರೆ, ಸರ್ಕಾರದಿಂದ ಕಾಲ್ ಫಾರ್ಮ್ ಆಗುವಂತು. ಅದೇ ರೀತಿ ನಾನ್ HK ವಿಭಾಗದ್ದು ಅಂದ್ರೆ ಹೈದರಾಬಾದ್ ಕರ್ನಾಟಕ ಬಿಟ್ಟು ಅಲ್ಲೇನು ಕಲ್ಯಾಣ ಕರ್ನಾಟಕ ಅಂತ ಕರೀತಾರಲ್ಲ, ಅದನ್ನು ಬಿಟ್ಟು ಉಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 5000 ಶಿಕ್ಷಕರನ್ನ ನೇಮಕಾತಿಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ಇದು ಸದನಕ್ಕೆ ಕೊಟ್ಟಿರ್ತಕ್ಕಂಥ ಮಾಹಿತಿ. ಸೊ ಹಾಗಾಗಿ ಯಾರೆಲ್ಲ ಶಿಕ್ಷಕರ ನೇಮಕಾತಿಗೆ ಪ್ರಿಪೇರ್ ಆಗಿದ್ದೀರಿ, ಯಾರೆಲ್ಲ TET ಪಾಸ್ ಆಗಿದ್ದೀರಿ, ನೀವು ಏನು ಮಾಡಿರಿ ಅಂತಂದ್ರೆ GPSTRಗೆ ಮತ್ತು PSTRಗೆ ಪ್ರಿಪ್ರೇಷನ್ ಮಾಡಿರಿ ಅಂತ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ, ಮತ್ತೆ ಏನಾದರೂ ನಿಮ್ಮ ಸಮಸ್ಯೆ ಇದ್ದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಎಡಿಟ್ ಸ್ಕೂಲ್ ಬಗ್ಗೆ, ಅನುದಾನಿತ ಶಾಲೆಯ ಬಗ್ಗೆ ಅಪ್ಲಿಕೇಶನ್ ಹೇಗೆ ಹಾಕ್ತಾರೆ, ಏನು ಮಾಡ್ತಾರೆ, ಹೇಗೆಲ್ಲ ಪ್ರೊಸೆಸ್ ಇರುತ್ತೆ, ಯಾವ ರೀತಿ ಸೆಲೆಕ್ಟ್ ಆಗುತ್ತೆ, ಅನುದಾನಿತ ಶಿಕ್ಷಕರು ಮತ್ತು
ಈಗ ನಾವು ಗೌರ್ಮೆಂಟಿಂದ ಸೆಲೆಕ್ಟ್ ಆಗಿರ್ತಕ್ಕಂಥ ಶಿಕ್ಷಕರ ನಡುವೆ ಏನೆಲ್ಲ ಡಿಫ್ರೆನ್ಸ್ ಇದೆಯಾ, ಇದೆಲ್ಲದರ ಬಗ್ಗೆ ಮಾಹಿತಿ ಬೇಕು ಅಂತ ಅನ್ನೋದಾದರೆ ಕೆಳಗಡೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಸರ್ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂತಂದರೆ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡಲು ಸಿದ್ಧನಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಯಾರೆಲ್ಲ ವಿಡಿಯೋ ನೋಡಿದರೆ ನಿಮಗೆ ತುಂಬ ಧನ್ಯವಾದಗಳನ್ನು ಸಲ್ಲುತ್ತಾ, ಮತ್ತು ಯಾರಿಗೆ ಅವಶ್ಯಕತೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.